ಶಕ್ತಿಯ ಆರಾಧನೆಯು ಭೂಮಿ ಮೇಲಿನ ಅತ್ಯಂತ ಪುರಾತನ ರೀತಿಯ ಆರಾಧನೆಯಾಗಿದೆ. ಭಾರತ, ಅರೇಬಿಯಾ ಮತ್ತು ಆಫ್ರಿಕಾದ ಬಹಳಷ್ಟು ಭಾಗಗಳು ಸ್ತ್ರೀ ದೈವದ ಆರಾಧನೆಯಲ್ಲಿ ತೊಡಗಿದ್ದವು. ಆದರೆ ಇಂದು ಜಗತ್ತಿನಾದ್ಯಂತ ಪುರುಷತ್ವಕ್ಕೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ನೀಡಿರುವ ಕಾರಣದಿಂದಾಗಿ ಸ್ತ್ರೀ ಶಕ್ತಿಯ ಆರಾಧನೆಯನ್ನು ಇನ್ನೂ ಉಳಿಸಿಕೊಂಡು ಬಂದಿರುವ ಏಕೈಕ ಸಂಸ್ಕೃತಿಯೆಂದರೆ ಅದು ಭಾರತ. ಜಗನ್ಮಾತೆಯು ಸಚ್ಚಿದಾನಂದ ರೂಪಿಣಿಯು, ಶುದ್ಧ ಚೈತನ್ಯ ರೂಪಳು ಮತ್ತು ಪರಾಶಕ್ತಿಯು. ಪರಾಶಕ್ತಿಯಾದ ಜಗನ್ಮಾತೆಯ ಚರಣಗಳಲ್ಲಿ ಶರಣಾದರೆ, ಆಶ್ರಯ ಬಯಸಿದರೆ ಆ ದೇವಿಯು ತಾಯಿಯಂತೆ ಕರುಣೆಯಿಂದ ನಮ್ಮನ್ನು ಕಾಪಾಡುತ್ತಾಳೆ. ಮಾತೆಯು ಭುಕ್ತಿ ಮುಕ್ತಿಗಳೆರಡೂ ಕೊಡುವವಳು. ಆಕೆ ಅತಿ ಸೌಂದರ್ಯವತಿ, ಮಹಾಲಾವಣ್ಯವತಿ, ಮಹಾತ್ರಿಪುರ ಸುಂದರಿ, ಶ್ರೀ ಲಲಿತಾಂಬಿಕೆ. ತಾಯಿಯ ಅತಿಶಯ ಸೌಂದರ್ಯವನ್ನು ಶ್ರೀ ಶಂಕರರು ತಮ್ಮ ಸೌಂದರ್ಯ ಲಹರಿಯಲ್ಲಿ ಸುಂದರವಾಗಿ ವಿವರಿಸಿದ್ದಾರೆ. ಶ್ರೀ ಮಹಾತ್ರಿಪುರ ಸುಂದರಿ ದೇವಿಯ ಸಗುಣ ರೂಪ, ನಿಮ್ಮಲ ರೂಪ, ಕುಂಡಲಿನಿ ಶಕ್ತಿರೂಪ, ಮಂತ್ರರೂಪ, ಯಂತ್ರರೂಪ, ಹೀಗೆ ಅತಿ ಸೂಕ್ಷ್ಮ ವಿಷಯಗಳನ್ನು ಮನೋಹರವಾಗಿ, ಮಧುರವಾಗಿ, ಮನಸ್ಸಿಗೆ ಉಲ್ಲಾಸವಾಗುವಂತೆ ವಿವರಿಸುತ್ತಾ ಹೋಗುತ್ತಾರೆ. ಮನಸ್ಸಿಗೆ ಆನಂದವಾಗುವಂತೆ, ಅನರ್ಘ ಮುತ್ತುಗಳನ್ನು ಪೋಣಿಸಿರುವಂತೆ ಇರುವ ಈ ಸೌಂದರ್ಯ ಲಹರಿ ಸ್ತೋತ್ರದ ಮೊದಲ ಭಾಗವನ್ನು ಆನಂದಲಹರಿ ಎಂದೇ ಕರೆಯುತ್ತಾರೆ. ಶ್ರೀಚಕ್ರ ಅರ್ಚನೆ, ಲಲಿತಾ ಸಹಸ್ರನಾಮ ಪಠಣೆ, ದುರ್ಗಾ ಸಪ್ತಶತಿ ಪಾರಾಯಣ, ಚಂಡಿಕಾ ಹೋಮ, ಸುಹಾಸಿನಿ ಕುಮಾರಿಕಾ ಪೂಜಾ, ನವಾಕ್ಷರಿ ಮಂತ್ರ ಜಪ, ಶಕ್ತಿಪೀಠಗಳ ದರ್ಶನ ಮುಂತಾದವು ದೇವಿ ಆರಾಧನಾ ಸ್ವರೂಪಗಳು. ಪಂಚಾಯತನ ನಿತ್ಯ ಪೂಜೆಯಲ್ಲಿ ಜಗದ್ಗುರು ಶಂಕರಾಚಾರ್ಯರು ದುರ್ಗಾದೇವಿಯನ್ನು ಸ್ತ್ರೀ ಶಕ್ತಿಯ ರೂಪದಲ್ಲಿ ಅಳವಡಿಸಿಕೊಟ್ಟಿದ್ದಾರೆ. ಶೈವಾಗಮ ಮತ್ತು ಶಾಕ್ತತಂತ್ರಗಳಲ್ಲಿ ಅಲ್ಲದೆ ರುದ್ರಯಾಮಲಂ, ಶಾರದಾ ತಿಲಕಂ, ಪರಶುರಾಮ ಕಲ್ಪಸೂತ್ರಂ, ಶ್ರೀವಿದ್ಯಾತಂತ್ರಂ, ಮಂತ್ರ ಮಹಾರ್ಣವ ಮತ್ತು ದೇವಿ ಮಹಾತ್ಮಂ ಮುಂತಾದ ಪವಿತ್ರ ಗ್ರಂಥಗಳಲ್ಲಿ ದೇವಿ ಆರಾಧನಾ ಸ್ವರೂಪಗಳು ಉಲ್ಲೇಖಿಸಲಾಗಿದೆ. ಇನ್ನು ದುರ್ಗಾ ಸಪ್ತಶತಿ ಪಾರಾಯಣ ಕ್ರಮದ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಈ ವಿಷಯಗಳು ಕೇವಲ ನವಾರ್ಣ ಮಂತ್ರದಿಂದ ದೀಕ್ಷೆ ಹೊಂದಿದವರಿಗೆ ಮಾತ್ರ ಅನ್ವಯಿಸುತ್ತದೆ. ಹಾಗೂ ಆ ಮಂತ್ರದ ದೀಕ್ಷೆ ಹೊಂದಿರುವವರು ಮಾತ್ರ ಸಪ್ತಶತಿ ಪಾರಾಯಣ ಮಾಡಲು ಅರ್ಹತೆ ಹೊಂದುತ್ತಾರೆ. ಯಾರು ದೀಕ್ಷೆ ಹೊಂದಿಲ್ಲವೋ ಅವರು ಈ ಬಗ್ಗೆ ತಿಳಿದುಕೊಳ್ಳಬಹುದು. ಆದರೆ ಪಾರಾಯಣ ಮಾಡುವ ಪ್ರಯತ್ನ ಖಂಡಿತವಾಗಿ ಮಾಡಬಾರದು. ಗುರುವಿನ ಉಪದೇಶವಿಲ್ಲದೆ ಯಾರೂ ಸಹ ಮಂತ್ರ, ಮಣಿ ಹಾಗೂ ಔಷಧ ಇವುಗಳ ಪ್ರಯೋಗಕ್ಕೆ ಮುಂದಾಗಬಾರದು. ಈ ಪಾರಾಯಣವನ್ನು ಸಹ 3 ವಿಧಾನದಲ್ಲಿ ಮಾಡುತ್ತಾರೆ. ಮೊದಲನೆಯದು ಸಾದಾ ಪಾರಾಯಣ, ಎರಡನೆಯದು ಪಲ್ಲವ ವಿಧಾನದಲ್ಲಿ ಪಾರಾಯಣ. ಈ ಪಲ್ಲವ ವಿಧಾನದಲ್ಲಿ ಹೆಚ್ಚಿನ ಮಂತ್ರವನ್ನು ಪ್ರತಿ ಶ್ಲೋಕದ ಕೊನೆಯಲ್ಲಿ ಪುನರುಚ್ಚರಿಸುವುದು. ಮೂರನೆಯದು ಸಂಪುಟೀಕರಣ ವಿಧಾನದಲ್ಲಿ ಚಂಡಿಕಾ ಪಾರಾಯಣ. ಈ ವಿಧಾನದಲ್ಲಿ ಹೆಚ್ಚಿನ ಮಂತ್ರವನ್ನು ಪ್ರತಿ ಶ್ಲೋಕದ ಮೊದಲು ಮತ್ತು ಕೊನೆಯಲ್ಲಿ ಪುನರುಚ್ಚರಿಸುವುದು. ಹಾಗೆಯೇ ಉತ್ತಮ ವಧು ಸಿಕ್ಕು ವಿವಾಹ ಭಾಗ್ಯ ಬೇಡುವ ವರ ಪಂ ಮನೋರಮಾಂ ದೇಹಿ ಎನ್ನುವ ಶ್ಲೋಕ ಬಳಸಬಹುದು. ಆರೋಗ್ಯ ಭಾಗ್ಯ ಬಯಸುವವರು ರೋಗಾನಶೇಷಾನ್ ಎಂಬ ಪೂರ್ಣ ಶ್ಲೋಕ ಬಳಸಬಹುದು. ಶತ್ರುಬಾಧೆ ಹೆಚ್ಚು ಇರುವವರು ಸರ್ವಾ ಬಾಧಾ ಪ್ರಶಮನಂ ಈ ಶ್ಲೋಕವನ್ನು ಬಳಸಿ ಸಪ್ತಶತಿ ಚಂಡಿಕಾ ಪಾರಾಯಣ ಮಾಡಿಸಿ. ದುರ್ಗಾದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯಲು ದುರ್ಗಾ ಸಪ್ತಶತಿಯನ್ನು ಪಠಿಸುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ದುರ್ಗಾ ಸಪ್ತಶತಿಯನ್ನು ಪಠಿಸುವ ಮೂಲಕ ದುರ್ಗಾದೇವಿಯು ಆ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳನ್ನು ಶೀಘ್ರದಲ್ಲೇ ಪೂರೈಸುತ್ತಾಳೆ ಎನ್ನುವ ನಂಬಿಕೆಯಿದೆ. ದುರ್ಗಾ ಸಪ್ತಶತಿಯ ಪಠ್ಯದಲ್ಲಿ ಸುಮಾರು 13 ಅಧ್ಯಾಯಗಳಿವೆ. ಇದರಲ್ಲಿ ದುರ್ಗಾದೇವಿಯ ಮಹಿಮೆಯನ್ನು ವಿವರಿಸಲಾಗಿದೆ. ದುರ್ಗಾ ಸಪ್ತಶತಿಯನ್ನು ಪಠಿಸುವ ಭಕ್ತನ ಜೀವನದಲ್ಲಿ ದುರ್ಗಾದೇವಿಯು ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತು ನೆಲೆಯಾಗುವಂತೆ ಮಾಡುತ್ತಾಳೆ.
ಶ್ರಾವಣ ಮಾಸದಲ್ಲಿ ನವರಾತ್ರಿಯ ದಿನಗಳಲ್ಲಿ ದುರ್ಗಾ ಸಪ್ತಶತಿಯನ್ನು ಪಠಿಸುವುದು ಅತ್ಯಂತ ಮಂಗಳಕರ ಮತ್ತು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಆದರೆ ನೀವು ದುರ್ಗಾ ಸಪ್ತಶತಿಯನ್ನು ಯಾವಾಗ ಬೇಕಾದರೂ ಪಠಿಸಬಹುದು. ಇದು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಪ್ರತಿದಿನ ಸ್ನಾನದ ನಂತರ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ದುರ್ಗಾ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ದುರ್ಗೆಯ ವಿಗ್ರಹಕ್ಕೆ ಹೂವುಗಳನ್ನು ಅರ್ಪಿಸಿ ಮತ್ತು ಕುಂಕುಮದಿಂದ ಹಣೆಯ ಮೇಲೆ ತಿಲಕವನ್ನು ಹಚ್ಚಿ ನಂತರ ಧೂಪ ದೀಪಗಳನ್ನು ಬೆಳಗಿ. ದುರ್ಗಾ ಸಪ್ತಶತಿ ಪಾರಾಯಣವನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪೂಜಿಸಿ. ಇದರ ನಂತರ ದುರ್ಗಾ ಸಪ್ತಶತಿಯನ್ನು ಪಠಿಸಲು ಪ್ರಾರಂಭಿಸಿ. ತಲೆ ಸ್ನಾನ ಮಾಡಿ ಶುಭ್ರ ವಸ್ತ್ರ ಧರಿಸಿ ಹಣೆಗೆ ಭಸ್ಮ ಗಂಧ ಕುಂಕುಮ ಹಚ್ಚಿ ಪೂಜೆ ಶುರು ಮಾಡುವುದು. ಸಂಧ್ಯಾ ವಂದನೆ ಇತರ ನಿತ್ಯ ಕರ್ಮಗಳನ್ನು ಮುಗಿಸಿ ಪೂಜೆಗೆ ಬೇಕಾದ ಎಲ್ಲ ಸಾಹಿತ್ಯವನ್ನು ಸಜ್ಜುಗೊಳಿಸಿಕೊಂಡು ಶಾಂತ ಚಿತ್ತರಾಗಿ ಪತ್ನಿಯ ಸಮೇತರಾಗಿ ಚಾಪೆ ಮಣೆಯ ಮೇಲೆ ಕುಳಿತುಕೊಳ್ಳಿ. ನಿಮ್ಮ ಪತ್ನಿ ನಿಮ್ಮ ಬಲಗಡೆ ಸಂಕಲ್ಪದವರೆಗೂ ಕುಳಿತುಕೊಳ್ಳಲಿ. ಒಂದು ದೀಪವನ್ನು ಹಚ್ಚಿ ದೇವರ ಎಡಭಾಗದಲ್ಲಿ ಇಟ್ಟು ಪೂಜೆ ಪ್ರಾರಂಭಿಸಿ. ನವರಾತ್ರಿಯಲ್ಲಾದರೆ ಆಯಾ ದಿನದ ನವದುರ್ಗಾ ಪೂಜೆ ಅಥವಾ ಇತರೆ ದಿನಗಳಲ್ಲಾದರೆ ಮನೆ ದೇವರ ನಿತ್ಯ ಪೂಜೆಯನ್ನು ಅಲಂಕಾರ ಪೂಜೆಯವರೆಗೆ ಮುಗಿಸಿ ನಂತರ ಪಾರಾಯಣವನ್ನು ಶುರು ಮಾಡುವುದು. ಆಚಮ್ಯ ಪ್ರಾಣಾಯಾಮ ಪವಿತ್ರ ಧಾರಣೆ ಆ ದಿನಕ್ಕೆ ಪಾರಾಯಣ ಮಾಡುವ ಅರ್ಹತೆ ಪಡೆಯಲು ಪ್ರಾಯಶ್ಚಿತ್ತ ಸಂಕಲ್ಪ. ಪ್ರಾಯಶ್ಚಿತ್ತ ಸಂಕಲ್ಪವು ಲಭ್ಯವಿಲ್ಲದಿದ್ದಲ್ಲಿ ಕೈಯಲ್ಲಿ ತಾಂಬೂಲ ಹಾಗೂ ದಕ್ಷಿಣೆಯನ್ನು ಹಿಡಿದು ಮಾನಸಿಕವಾಗಿ ಇಷ್ಟದೇವತೆಯನ್ನು ಪ್ರಾರ್ಥಿಸಿ ನಾವು ತಿಳಿದೋ ತಿಳಿಯದೆ ಮಾಡಿರುವ ಪಾಪಕರ್ಮಗಳನ್ನು ಮನ್ನಿಸುವಂತೆ ಪ್ರಾರ್ಥಿಸಿ ಪಾರಾಯಣ ಮಾಡುವ ಅರ್ಹತೆಯನ್ನು ಅನುಗ್ರಹಿಸುವಂತೆ ಪ್ರಾರ್ಥಿಸಬೇಕು. ಆನಂತರ ಈ ತಾಂಬೂಲ ಹಾಗೂ ದಕ್ಷಿಣೆಯನ್ನು ಅರ್ಹ ಬ್ರಾಹ್ಮಣರಿಗೆ ನೀಡಬೇಕು. ನಂತರ ಎಂದಿನಂತೆ ದೇಶಕಾಲ ಸಂಕೀರ್ತನೆಯೊಂದಿಗೆ ಸಂಕಲ್ಪ. ನಮಗೆ ಪಾರಾಯಣದಿಂದ ಏನಾದರೂ ಬಗೆಹರಿಯಬೇಕಾದರೆ ಅದನ್ನು ಸಂಕಲ್ಪದೊಂದಿಗೆ ಸೇರಿಸಬಹುದು. ಇಲ್ಲವಾದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥೆ ಎಂದು ಹೇಳಿಕೊಳ್ಳುವುದು. ಗಣಪತಿ ಸ್ಮರಣೆ ಗುರು ಪರಮಗುರು ಪರಮೇಷ್ಠಿ ಗುರು ಸ್ಮರಣೆ ಮಾತೃಕಾ ನ್ಯಾಸ ದೀಪ ಸ್ಥಾಪನ ಶಾಪೋದ್ಧಾರ ಮಂತ್ರ 7 ಬಾರಿ ಉತ್ತೀಲನ ಮಂತ್ರ 21 ಬಾರಿ. ರಾತ್ರಿ ಸೂಕ್ತ ಹಾಗೂ ದೇವಿ ಸೂಕ್ತಗಳು ವೈದಿಕ ಹಾಗೂ ತಾಂತ್ರಿಕ ಆವೃತ್ತಿಗಳನ್ನು ಹೊಂದಿವೆ. ವೇದ ಮಂತ್ರಗಳನ್ನು ಪಠಿಸಿ ಅಭ್ಯಾಸವುಳ್ಳವರಾಗಿದ್ದರೆ ಅವರು 2 ಆವೃತ್ತಿಗಳನ್ನು ಹೇಳಿಕೊಳ್ಳಬಹುದು. ವೇದ ಮಂತ್ರಗಳ ಉಚ್ಚಾರಣೆ ಹಾಗೂ ಸ್ವರಗಳ ಬಗ್ಗೆ ಸಂಶಯವಿದ್ದಲ್ಲಿ ತಾಂತ್ರಿಕ ಆವೃತ್ತಿಯನ್ನು ಮಾತ್ರ ಪಠಿಸಬಹುದು. ಯಾವುದೇ ತೊಂದರೆ ಇಲ್ಲ. 3 ದಿನ ಅಥವಾ 7 ದಿನಗಳ ಪಾರಾಯಣ ಯಾವುದನ್ನೇ ಮಾಡಿದರೂ ಪ್ರತಿದಿನವೂ ಪೂರ್ವಾಂಗ ಹಾಗೂ ಉತ್ತರಾಂಗ ಇವುಗಳನ್ನು ಮಾಡುವುದು ಕಡ್ಡಾಯ. ಪೂರ್ವಾಂಗ ಮತ್ತು ಉತ್ತರಾಂಗ ಎಂದರೆ ನವಾರ್ಣ ಮಂತ್ರ ಜಪ ದುರ್ಗಾ ಸಪ್ತಶತಿಯ ಕೇವಲ ಷಡಂಗ ನ್ಯಾಸ ಹಾಗೂ ಧ್ಯಾನ ಶ್ಲೋಕ ವಿದ್ಯುದ್ಯಾಮ ಸಮಪ್ರಭಾಂ ದೇವಿ ಸೂಕ್ತ ಕ್ಷಮಾ ಪ್ರಾರ್ಥನಾ ನಮ್ಮ ಜೀವನದ ಗತಿಯನ್ನು ಬದಲಿಸುವ ಇಂತಹ ಆಚರಣೆಗಳನ್ನು ಮಾಡುವುದಕ್ಕೆ ನಮಗೆ ಸಮಯವೇ ಸಿಗುವುದಿಲ್ಲ. ಅದಕ್ಕಾಗಿ ನಾವು ಪರ್ಯಾಯ ಆಚರಣೆಗಳನ್ನು ಹಾಗೂ ಮಾರ್ಗಗಳನ್ನು ಹುಡುಕುತ್ತೇವೆ. ಆ ಪರ್ಯಾಯ ಮಾರ್ಗಗಳು ನಮಗೆ ಆಚರಣೆಯನ್ನು ಮುಗಿಸಿದ ಸಮಾಧಾನ ತಂದರೂ ನಮಗೆ ನಾವೇ ಮೋಸ ಮಾಡಿಕೊಳ್ಳುತ್ತೇವೆ. ಸಪ್ತಶತಿ ಪಾರಾಯಣದ ಬದಲು ಸಪ್ತಶೋಕಿಯನ್ನು ಪಠಿಸುವುದು ಈ ಪರ್ಯಾಯ ಮಾರ್ಗದ ಉದಾಹರಣೆ. ಕೇವಲ ಮಧ್ಯಮ ಚರಿತ್ರೆಯನ್ನು ಪಠಿಸುವುದು ಇನ್ನೊಂದು ಪರ್ಯಾಯ ಮಾರ್ಗ. ಪಾರಾಯಣವನ್ನು 3 ಅಥವಾ 7 ದಿನಗಳಲ್ಲಿ ವಿಭಜಿಸಿ ಪ್ರತಿದಿನ ಪೂರ್ವಾಂಗ ಉತ್ತರಾಂಗಗಳಿಲ್ಲದೆ ಪಾರಾಯಣ ಮಾಡುವುದು. ಯಾರು ಶ್ರೀವಿದ್ಯಾ ಮಂತ್ರಗಳಿಂದ ದೀಕ್ಷಿತರಾಗಿರುವರೋ ಅವರು ನವಾರ್ಣ ಮಂತ್ರದೊಂದಿಗೆ ಶ್ರೀವಿದ್ಯಾ ಮಂತ್ರಗಳನ್ನು ದುರ್ಗಾ ಸಪ್ತಶತಿಯ ಪ್ರತಿ ಶ್ಲೋಕದೊಂದಿಗೆ ಸಂಪುಟೀಕರಿಸಿ ಪಾರಾಯಣ ಮಾಡಬಹುದು.
ಹೀಗೆ ಮಾಡುವುದರಿಂದ ಆಗುವ ಅನುಭವ ಅತ್ಯದ್ಭುತ. ಅದನ್ನು ಅನುಭವಿಸಿಯೇ ತಿಳಿಯಬೇಕು. ನೀವು ನಿಮ್ಮ ಜೀವನದಲ್ಲಿ ಪದೇ ಪದೇ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ದುರ್ಗಾ ಸಪ್ತಶತಿಯ ಈ ಮಂತ್ರವನ್ನು ಪಠಿಸಬೇಕು. ದುರ್ಗಾ ಸಪ್ತಶತಿಯ ಈ ಮಂತ್ರವು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ದೂರಾಗಿಸಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುವಂತೆ ಮಾಡುತ್ತದೆ. ರಕ್ತಬೀಜವಧೆ ದೇವಿ ಚಂಡಮುಂಡ ವಿನಾಶನಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ. ದುರ್ಗಾ ಮಂತ್ರಗಳನ್ನು ಪಠಿಸುವುದು ನಮ್ಮ ಜೀವನದ ಸಮಸ್ಯೆಗಳನ್ನು ಮಾತ್ರವಲ್ಲ, ಅನೇಕ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ದೂರಾಗಿಸುತ್ತದೆ. ಒಂದು ವೇಳೆ ನೀವು ನಿಮ್ಮ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕೆಂದು ಬಯಸಿದರೆ ಖಂಡಿತ ಈ ದುರ್ಗಾ ಮಂತ್ರವನ್ನು ಪಠಿಸಿ. ಸ್ತುವದ್ಭ್ಯೋ ಭಕ್ತಿಪೂರ್ವಂ ತ್ವಾಂ ಚಂಡಿಕೆ ವ್ಯಾಧಿನಾಶಿನಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ. ದುರ್ಗಾ ಸಪ್ತಶತಿಯ ಈ ಮಂತ್ರವನ್ನು ಪಠಿಸುವುದರಿಂದ ಓರ್ವ ವ್ಯಕ್ತಿಯ ವಿವಾಹದಲ್ಲಿ ಎದುರಾಗುವ ಸಮಸ್ಯೆಗಳು ದೂರಾಗಿ ಅವನು ಶೀಘ್ರ ವಿವಾಹವಾಗುತ್ತಾನೆ. ಅನೇಕ ಕಾರಣಗಳಿಂದ ದೋಷಗಳಿಂದ ಕೆಲವೊಬ್ಬರ ವಿವಾಹ ನಿಧಾನವಾಗುತ್ತಲೇ ಹೋಗುತ್ತದೆ. ಅಂತವರು ದುರ್ಗಾ ಸಪ್ತಶತಿಯ ಈ ಮಂತ್ರವನ್ನು ಪಠಿಸುವುದು ಉತ್ತಮ. ಪತ್ನೀಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀ ದುರ್ಗಾ ಸಂಸಾರ ಸಾಗರಸ್ಯ ಕುಲೋಬ್ಧವಾಂ. ಕೆಲಸದಲ್ಲಿ ಅಭಿವೃದ್ಧಿ ಅಥವಾ ಪ್ರಗತಿಯನ್ನು ಹೊಂದುವುದಕ್ಕಾಗಿ ಮತ್ತು ಕೆಲಸದ ಸ್ಥಳದಲ್ಲಿ ಬಡ್ತಿಯನ್ನು ಪಡೆಯುವುದಕ್ಕಾಗಿ ನೀವು ದುರ್ಗಾ ಸಪ್ತಶತಿಯ ಈ ಅದ್ಭುತ ಮಂತ್ರವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿರುತ್ತದೆ. ವಂದಿತಾ ಪ್ರಾಧ್ಯುಗೆ ದೇವಿ ದೇವ ಸೌಭಾಗ್ಯದಾಯಿನಿ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ. ಪಾರಾಯಣ ಮುಗಿದ ಮೇಲೆ ಗುರುಗಳು, ಆಚಾರ್ಯರು ಮತ್ತು ಹಿರಿಯರಿಗೆ ತಾಂಬೂಲ ಹಾಗೂ ದಕ್ಷಿಣೆಯನ್ನು ಸಮರ್ಪಿಸಿ. ಪಾರಾಯಣ ಸಮಯದಲ್ಲಿ ಶ್ವೇತ ವಸ್ತ್ರವನ್ನು ಧರಿಸಿ. ಪಾರಾಯಣಕ್ಕೆ ಮೊದಲು ಹಾಗೂ ನಂತರ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಪಾರಾಯಣ ಸಮಯದಲ್ಲಿ ಅವರು ಇಲ್ಲದಿದ್ದರೆ ಮನಸ್ಸಿನ ಅವರನ್ನು ಧ್ಯಾನಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಪಾರಾಯಣವನ್ನು ಮಧ್ಯಮ ಸ್ವರದಲ್ಲಿ ಮಾಡಬೇಕು. ಅತಿ ಜೋರಾಗಿ ಅಥವಾ ಪಿಸುಗುಟ್ಟುವಂತೆ ಪಾರಾಯಣ ಮಾಡಬಾರದು. ಹತ್ತಿರದಲ್ಲಿರುವವರಿಗೆ ಕೇಳಿಸುವಂತೆ ಮಾಡಬೇಕು. ಮಂತ್ರ ಜಪವು ಮಾನಸಿಕವಾಗಿರಲಿ. ಪಾರಾಯಣ ಸಮಯದಲ್ಲಿ ಕೋಪಿಸಿಕೊಳ್ಳಬಾರದು. ಪೂಜಾ ಕೊಠಡಿಯು ಪಾರಾಯಣ ಮಾಡಲು ಪ್ರಶಸ್ತವಾದ ಸ್ಥಳ. ಅದು ಇಲ್ಲದಿದ್ದಲ್ಲಿ ಮನೆಯ ಮಧ್ಯಭಾಗದಲ್ಲಿ ಕುಳಿತು ಪಾರಾಯಣ ಮಾಡಬೇಕು. ಪಾರಾಯಣವು ಮುಗಿಯುವವರೆಗೂ ಏನನ್ನೂ ತಿನ್ನಬಾರದು ಅಥವಾ ಕುಡಿಯಬಾರದು, ನೀರನ್ನು ಸಹಿತ. ಪಾರಾಯಣ ಸಮಯದಲ್ಲಿ ದೇಹದ ಅಂಗಗಳನ್ನು ಮುಟ್ಟಬಾರದು. ಉದಾಹರಣೆಗೆ ಕೈಕಾಲುಗಳನ್ನು ಮುಟ್ಟುವುದು, ತಲೆ ಕೆರೆದುಕೊಳ್ಳುವುದು ಇತ್ಯಾದಿ ಮಾಡಬಾರದು. ರಾಜಸಿಕ ಮತ್ತು ತಾಮಸಿಕ ಆಹಾರ ವರ್ಜ್ಯ. ಸಾತ್ವಿಕ ಆಹಾರ ಸೇವನೆಯನ್ನು ಮಾಡಬೇಕು. ಮನೆಯ ಒಳಗೆ ಅಥವಾ ಹೊರಗೆ ಜಗಳಗಳು ನಡೆಯದಂತೆ ನೋಡಿಕೊಳ್ಳಬೇಕು. ದುರ್ಗಾ ಸಪ್ತಶತಿ ಪಾರಾಯಣವು ಕಲಿಯುಗದಲ್ಲಿ ಕಾಮಧೇನು ಮತ್ತು ಕಲ್ಪವೃಕ್ಷವಿದ್ದಂತೆ. ದುರ್ಗಾ ಸಪ್ತಶತಿ ಪಾರಾಯಣದಿಂದ ಬಗೆಹರಿಸಲಾಗದ ಸಮಸ್ಯೆಗಳೇ ಇಲ್ಲವೆಂದರೆ ತಪ್ಪಾಗಲಾರದು. ಅದೇ ರೀತಿ ಪಾರಾಯಣವು ಸಾಧಕನಿಗೆ ಬೇಕಾದ ಎಲ್ಲವನ್ನೂ, ಅದು ಲೌಕಿಕ ಸುಖ ಸಂಪತ್ತುಗಳಾಗಲಿ ಅಥವಾ ಆಧ್ಯಾತ್ಮಿಕ ಜ್ಞಾನವಾಗಲಿ ಎರಡನ್ನೂ ಅನುಗ್ರಹಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.